ಆಕಾಶ ಭೂಮಿ ಸ್ವರ್ಗ ಕೊಟ್ಟಿಲ್ಲ ಸಾವಿರದಂತ ಬ್ರಹ್ಮಾಂಡ ಜೀವಿಗಳ ಮುಖನ ಹೊರತ ಯಾರಿಗೆ ಹುಟ್ಟಿಲ್ಲ ಮತ್ತೊಮ್ಮೆ ಕೇಳ ಹೊರತ ಯಾರಿಗೆ ಆಟಿಲ್ಲ ಸಾವಿರದಂತ ಬ್ರಹ್ಮಾಂಡ ಜೀವಿಗಳ ಮುಖನ ಹೊರತ ಯಾರಿಗೆ ಹುಟ್ಟಿಲ್ಲ ಇಂಗ್ಲೇಶ್ವರ ಈಶಾನ ಬೆರತಿಲ್ಲ ಶಿರಸವಶ ಸೇವಕ ಸರತಿಲ್ಲ ಶಿರಸವಶ ಸೇವಕ ಸರತಿಲ್ಲ ಕಾಶಿಂ ಲಾಲ್ ಸಾನ ಕವಿತ ತೋಕತಗೆ ಶಾಶ್ವತ ಅರ್ಥ ಅಲ್ಲ ಕಾಶಿಂ ಲಾಲ್ ಸಾನ ಕವಿತ ತೋಕತಗೆ ಶಾಶ್ವತ ಅರ್ಥ ಅಲ್ಲ ಏನು ಹೇಳ್ತಾವ ಮಾಸ್ತರ್ ಶಾಂತವಕ್ಕ ಮತ್ತೇನಿಗೆ ಬಂದೈತಿ ಗುಗಾಡ್ದವ್ರ ಗಾಡಿ ಯಾಕಂದ್ರೆ ನಾ ಶಾಂತವಕ್ಕ ಅಂತ ಮರ್ಯಾದೆ ಕೊಡ ಅಂತಲೇ ಶಾಂತವಕ್ಕ ಇವತ್ತು ಏನು ಮಾಡಾಕೈತಾಳು ಏನ್ ಮಾಡತ್ತಲ್ಪ ಈ ಭಾಳ ಕೆಟ್ಟ ಮಾತಾಡಕೈತಾಳು ನನಗೆ ಹೌದು ಏನಂತೇಳಿ ಮಾತಾಡ್ತಾಳ ಗೊತ್ತೈತೇನ ಮಾಸ್ತರ್ ಹಾ ಏನ್ ಮಾತಾಡಪ್ಪ ಜಗ ಎಲ್ಲ ಹುಟ್ಟೈತಿ ಸೀರ್ಯಾಗ ಹಾ ನಿನಗೇನ ಗೊತ್ತ ಪಿಚಗಾನಿನ ಪೀರ್ಯಾಗ ಅಂತ ಹೇಳ್ತಾಳ ಆಕಿ ಶಾಂತವ ಅಕ್ಕ ಜಗ ಎಲ್ಲ ಹುಟ್ಟೈತಿ ಸೀರ್ಯಾಗ ಅಕ್ಕ ನಿನಗೆ ಎಷ್ಟು ಮರ್ಯಾದೆ ಕೊಟ್ಟ ನೋಡು ಆಟ ಇರ್ನಿ ಹೌದು ನಾ ಅಕ್ಕ ಆತ ಮರ್ಯಾದೆ ಕೊಟ್ಟನಿ ಹೌದು ಅಕ್ಕ ಆತ ಮರ್ಯಾದೆ ತಗೊಂಡು ಮರ್ಯಾದೆ ಕೊಡು ಹೌದು ಅದನ್ನೆಲ್ಲ ಬಿಟ್ಟ ಪಿಚ್ಚಗಾನಿನ ಪೀರಿ ಅಂತ ನೀ ಬಂದೆ ಅಂದ್ರ ಏನಾಕೈತಿ ನಾನು ಪಿಚ್ಚಗಾನಿನ ಪೀರಿ ಅಂದ್ರ ಹೆಂಗ ಆಕೈತಿ ಅದು ಬರುದಿಲ್ಲ ಅಂತವ ಪಿಚ್ಚಗಾನಿನ ಪೀರಿ ಅನ್ನಕ ನಾ ಬರ್ತೈತಿ ಕರೆ ನನಗೂ ಮಾತೈತಿ ಏನ ಯಾಕೆ ಅನ್ನಂಗಿಲ್ಲ ಯಾಕೆ ಅನ್ನಂಗಿಲ್ಲ ಯಾಕಂದ್ರೆ ನೋಡು ನಿನಗೊಂದು ಸ್ಥಾನ ಕೊಟ್ಟದೆ ಆ ಸ್ಥಾನ ಪ್ರಕಾರ ನೀ ಇದ್ದೆ ಅಂದ್ರೆ ಅದರ ತಗದು ಬೇರೆ ಐತಿ ಹೌದು ಅದನ್ನೆಲ್ಲ ಬಿಟ್ಟನೆ ಜಗ ಎಲ್ಲ ಹುಟ್ಟೈತಿ ಸೀರೆ ಆಗತ್ತ ಬಂದೆ ಅಂದ್ರ ಏನಾಕತಿ ಏ ಶಾಂತವಕ್ಕ ಜಗ ಎಲ್ಲ ಹುಟ್ಟಬೇಕಾದ್ರೆ ಸೀರ್ಯಾಗ ಏನ ಹಂಗ ಹುಡ್ತೈತೇನ ಸೀರ್ಯಾಗ ಹುಟ್ಟಬೇಕಾದ್ರ ಏನ್ ಬಿಡ್ಬೇಕು ಸೀರ್ಯಾಗ ಒಂದು ಕರಿಚುಂಡಿ ಚೋಳ ಬಿಡ್ಬೇಕ ಹೌದ ಏನ ಅಪ್ಪನ ದಿನಸನ ಬೇಕಾರಿ ಅಪ್ಪನ ದಿನಸನ ಬೇಕಲ್ಲ ಮತ್ತೆ ಸೀರ್ಯಾಗ ಔಷಧ ಇದ್ದಾಗ ಶಾಂತವಕ್ಕ ಹಂಗ ಹುಟ್ಟಾಕ ಮೇಲಿಲ್ಲ ಸೀರೆ ಅಂದ್ರ ದ್ವಾರದ ಹೇಳಿ ತಿಳಿದಾಳಕ್ಕೆ ಶಾಂತವಕ್ಕ ಹೌದು ಶಾಂತವಕ್ಕ ನಿನ್ನ ಸೀರೆ ಅಂದ್ರೆ ಅಟ್ಟೇನು ದ್ವಾರದ ಅಲ್ಲ ಹೌದು ನಿನ್ನ ಸೀರೆ ಉಬ್ಬಿ ಬರ್ಬೇಕಾದ್ರೆ ಮೊದಲು ನಮ್ಮ ಗಂಡ ಅನ್ನುವಂತ ದಿನಸನ ಬೇಕಲ್ಲಿ ಹೌದು ಆ ದಿನಸನ ಇದ್ದಾಗ ಜಗ ಹುಟ್ಟಬೇಕಾಗೈತಿ ಸೀರ್ಯಾಗ ಹೌದು ಮತ್ ಹಂಗ ನಮ್ಮ ಅಪ್ಪ ಇರ್ಲಾರ್ದ ನಿಮ್ಮವ್ವ ಏನ್ರ ಸೀರ್ಯಾಗ ಹುಟ್ಟಿಸಾಳ ತೋರ್ಸಲ್ಲ ನೋಡುನು ಏನು ತೋರಿಸ್ತಾಳ ಒಟ್ಟ ನಮ್ಮ ಅಪ್ಪನ ಸನ್ನಿದಾಗ ಕರ್ಕೊಂಡಿರಬಾರ್ದು ಮತ್ ಹೌದು ನಮ್ಮ ಅಪ್ಪನ ಸನ್ನಿದಾಗ ಕರ್ಕೊಲಾರ್ದ ನಿಮ್ಮವ್ವ ಜಗ ಸೀರ್ಯಾಗ ಹುಟ್ಟಿಸಲಂದ್ರ ತೋರ್ಸು ಹೌದು ಅದಕ್ಕೆನ್ನ ಬ್ಯಾಡ ಅನ್ನಂಗಿಲ್ಲ ಆದ್ರ ಜಗತ್ತಲ್ಲ ಹುಟ್ಟೈತಿ ಸೀರ್ಯಾಗ ಹೇಳಕ್ ಹೋಗಬೇಡ ಶಾಂತವಕ್ಕ ಹೌದು ಅದ್ರ ತಗದ ಬೇರೆ ಐತಿ ಆದ್ರೆ ಶಾಂತವಕ್ಕ ಇನ್ನೊಂದು ಮಾತು ಏನಂತ ಕೇಳ್ತಾಳು ಏನ್ ಕೇಳ್ತಾರು ಯಾಕಂದ್ರೆ ಇವತ್ತು ಕಾಣಿಸೋ ಶೃಂಗಾರ ಎಲ್ಲ ಏನೈತಿ ಹೌದು ಕಾಣಿಸಲಾರ್ದ ವಸ್ತು ಮಾತ್ರ ನಮ್ದು ಗಂಡ ಐತಿ ಆ ಗಂಡ ಅನ್ನುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳ ಬಾಯಿಲೆ ಶಾಂತವಕ್ಕ ಹೌದು ಅದ್ರೊಳಗ ಮಲ್ಲಪ್ಪನ ಏನಂತ ಕೇಳ್ತಾನು ಏನಂತಾರು ಈಗ ಸದ್ದ ಅವಾಗ ಲಕ್ಷ್ಮಣ ಅಂತೇಳಿ ಕರಿಬೇಕಾದ್ರ ಅದು ಹೆಣ್ಣೈತೆ ಅಂತ ಹೇಳ್ತಾನು ಹೌದು ಯಾಕಂದ್ರೆ ಮಲ್ವನ ನೀ ಹೆಣ್ಣೈತೆ ಅಂದ ಬಳಕ ಯಾಕಂದ್ರೆ ಕಾಣಿಸೋ ಶೃಂಗಾರ ಎಲ್ಲ ಹೆಣ್ಣ ಅಂತ ಹೇಳ್ತಿ ಹೌದು ಆದ್ರೆ ನನಗೆ ಲಕ್ಷ್ಮಣತಿ ಯಾಕೆ ಕರೆದಾರು ನಿನಗೆ ಶಾಂತವತಿ ಯಾಕೆ ಕರೆದಾರು ಹೌದು ಇದನ್ನೊಂದು ಹೇಳ್ರಿಲ್ಲ ಚಂತಾನ ಯಾಕಂದ್ರೆ ಕಾಣಿಸೋದೆಲ್ಲ ಹೆಣ್ಣತ್ ಹೇಳ್ತಿ ಹೌದು ಮತ್ತ ನನಗೆ ಲಕ್ಷ್ಮಣ ಅಂತ ಕರೆದಾರ ನನಗೆ ಗಂಡ ಅಂತ ಕರೆದಾರು ಏನ್ ನೋಡಿ ಗಂಡ ಅಂದ್ರ ನಿನಗೆ ಶಾಂತವತಿ ಹೆಣ್ಣು ಅಂದಾರ ನಿನಗೆ ಏನ್ ನೋಡಿ ಹೆಣ್ಣಂದ್ರು ಏನು ನೋಡಿ ಹೆಣ್ಣು ಅಂದಾರ ಎಲ್ಲಾ ಕಾಣಿಸೋದೆಲ್ಲ ಹೆಣ್ಣು ಅಂತ ನೀ ಹೇಳ್ತಿ ಅಂದ ಬಳಕ ಎರಡು ಕಾಣತಾವ ಹೊರಗೆ ಈಗ ಸದ್ದ ಗಂಡ ಹೆಣ್ಣು ಅನ್ಬೇಕಾದ್ರೆ ಏನ ಕಂಡ ಅಂದಾರ ನೋಡೋಣ ಭಾಳ ಶಾನ್ಯಾಗ ಕಾಣ್ತಾರ ಇವತ್ತ ಹೆಣ್ಮಗಳ ಯಾಕಂದ್ರ ಅವ್ರು ಕೇಳಿದೆಲ್ಲ ನಾನು ಹೇಳೇ ಹೋಗ್ಬೇಕಂದಿನ ಕರೆ ಒಟ್ಟ ಇದನ್ನೊಂದು ಮಾತಾಟ ಕೇಳೋಣ ಹೋಗುತ್ತಾನ ಹೇಳಲಿ ಇವ್ರು ಆದ್ರ ಹೌದು ಯಾಕಂದ್ರ ಗುಗಾಡ್ದವ್ರ ಅಂದ್ರೆ ಹೆಂಗೈತಿ ಮಾಸ್ತರ ಹೆಂಗಪ್ಪ ಇವ್ರು ಹೆಂಗಿದ್ದಂಗಂದ್ರ ಹೆಂಗ ಈಗ ಒಬ್ಬ ಏನೋ ಹೇಳ್ರಿ ನೋಡವ್ರ ಏನ್ ಹೇಳ್ರು ಹಾದಿ ದಂಡ್ಯಾಗ ಒಬ್ಬ ಏನು ಮಾಡಿದತ್ತ ಹೇಸಿಗೆ ಮಾಡಿದತ್ತ ಹೇಸಿಗೆ ಮಾಡಿದತ್ತ ಆ ಹೇಸಿಗೆ ಮಾಡಿದ ಟೈಮ್ದಾಗ ಅವ ಹಿರಮನುಷ್ಯ ಏನಂತಿದತ್ತ ಏನಂತದ ಅವ ಗೆಣಸಿನಕಾಯಿ ಪಡೆದಾಗ ಸಂಡಾಸ ಕೂತಿದತ್ತ ಹೌದು
ಗೆಣಸಿನಕಾಯಿ ಪಡೆದಾಗ ಸಂಡಾಸ ಕೂತಿದತ್ತ ಹೌದು. ಆ ಹಿರಮನುಷ್ಯ ಏನಂದತ್ತ ಏನಂದ ಏ ತಮ್ಮ ನೀ ಗೆಣಸಿನಕಾಯಿ ಪಡೆದಾಗ ಸಂಡಾಸ ಕೂತದ ಅದೆಲ್ಲ ಬರಾಬರಿ ಐತಿ ಹೌದು. ಖರೆ ಮ್ಯಾಲೆ ಏನು ತಿನ್ನೋದಾಗದ ಮಾಡತ್ತದ ನೋಡು ಇದನ್ನ ಮಾಡಬೇಡ ಅಂದತ್ತ ಹಿರಮನುಷ್ಯ. ಹಿರಿ ಮನುಷ್ಯ ನಾನು ಏನಂದ ಹುಡುಗ? ಗೆಣಸಿನಕಾಯಿ ಪಡೆದಾಗರ ಕೂತದಿ ಹಾ. ಆದ್ರೆ ಗೆಣಸಿನಕಾಯಿ ಬಾಯಾಗ ಹಿಡ್ದದಿ ಹೌದು ಬೇಕಾದ್ರೆ ತಿನ್ನುದಾರ ಮಾಡು ಬೇಕಾದ್ರೆ ಹೇಳುದಾರ ಮಾಡು ಅಂದತ್ತ ಹಿರಮನುಷ್ಯ. ಹೌದು. ಅಂದಾಗ ಏನಂದ್ರತ್ತ ಅವ್ರ ಮಲ್ಲಪ್ಪನ ಏನಂದತ್ತ ಏನಂದ ಮಲ್ಲಪ್ಪನ ಏನಂದತ್ತ ಏನ ಹಚ್ಕೊಂತಂತ ನೋಡು ಮಗನ ನಾಣ್ಯವನಿ ಕೇಳವ ಒಂದೊತ್ತು ಹಂಗಾಕತೈತ್ಯ ನಾ ಗೆಣಸಿನಕಾಯಿ ಅದ್ರಾಗ ಹಚ್ಕೊಂತಂತ ನೀ ಯಾವ ಕೇಳವ ಮಗ ಅನ್ನೋತ್ತ ಹಾ ಹಂಗಾಗೈತೆ ಅವತ್ತು ಮಲ್ಲಪ್ಪನ ಅಣ್ಣದಾಗ ಕೇಳವ್ ಸುಮ್ ಗಪ್ ಹೋದ. ಮಲ್ಲಪ್ಪನ ಹಂಗೇನು ಮಾಡಬೇಡ ಹೌದು ಯಾಕಂದ್ರೆ ತಿಳಿದವಾಗ ಜ್ಞಾನಿ ಅಂತ ಹೇಳ್ತಾರ ಹೌದು. ತಿಳಿಲಾರ್ದ ಒದರ್ತಾನಂದ್ರ ಅದೇನು ಜ್ಞಾನಿ ಅಲ್ಲ. ಅದಕ್ಕಾಗಿ ತಿಳಿದವನೇ ಪರಮ ಯೋಗಿ ಅಂದಾರ. ಅದಕ್ಕೆ ತಿಳಿದಷ್ಟು ನಾವು ಹೇಳ್ಬೇಕಾಗೈತಿ ನಮ್ಮಲ್ಲಿ ಏನು ಜ್ಞಾನ ಐತಿ ನೋಡು ಹೌದು. ಅದನ್ನ ನಾವು ತಿಳಿ ಹೇಳಿದ್ವು ಅಂದ್ರೆ ಏನಾಕೈತಿ ಏನಾಗೈತಿ ದೈವಕ್ಕೂ ಒಂದು ಏನಪ್ಪ ಕಣದ ಲಕ್ಷ್ಮಣ ಹಿಂಗೆ ಹೇಳಿದ ಹೂಗಾಡಿ ಶಾಂತವಕ್ಕನು ಹಿಂಗೆ ಹೇಳು ಹೌದು. ಅವ್ರು ಹೇಳಿದಂಗ ನಾವು ನಡಿಬೇಕು ಅನ್ನುವಂತ ಮಾತಿರ್ಬೇಕು. ಹೌದು. ಅದನ್ನೆಲ್ಲ ಬಿಟ್ಟು ನಿನಗೇನೋ ಗೊತ್ತ ಪಿಚಗಾಣಿನ ಪೀರ್ಯಾಗ ಹಾ. ಜಗ ಎಲ್ಲ ಹುಟ್ಟೈತಿ ಸೀರ್ಯಾಗ ಹಾ ಮತ್ತ ಅವರು ಮತ್ತೆ ಎದ್ದು ಏನನ್ನ ಹಾಕತ್ತಾರ ಏನಂತಾರ ಏನಪ್ಪ ಶಾಂತವಕ್ಕ ಜಗ ಎಲ್ಲ ಸೀರ್ಯಾಗ ಹುಟ್ಟೈತಿ ಅಂತ ಹೇಳ್ಯಾಳು ಹಾ ಮತ್ತು ಗಂಡ ಇರ್ಲಾರ್ದ ಹೆಂಗ್ ಹುಟ್ಟಿರ್ಬೇಕು ಅಂತ ಅವರು ವಿಚಾರ ಮಾಡವ್ರಲ್ಲ. ಹೌದು. ಹಂಗಾಗಕ್ ಹೋಗ್ಬಾರ್ದು ಶಾಂತವಕ್ಕ ಹಾ ಆದ್ರೆ ತಿಳಿದು ಹೋಗ್ಬೇಕಾಗೈತಿ. ಹೌದು. ಅದಕ್ಕೆ ಪದ ಏನಂತ ಹೇಳ್ತಾರು ಏನಂತ ಹಾಡ್ತಾರು ಸರ್ವ ಸಂಪತ್ತು ಮಾಡುವ ದೇವರಿಗೆ ಕರ್ಮನ ಕಾರಣ ಉತ್ಪನ್ನ ಆತು ಹಾ ಜಗಾಭರಿತ ಶಿವಗ ಏನ ಕಾರಣ ಹೌದು. ನಿಮ್ಮ ಲೋಕನಾಥ ಮಾಡೋಕ್ರತ ರೀತಿ ಹೌದೇನ ಹೌದು. ಅತ ಕೇಳಾಕೈತಾರು ಪಾಪ ಮಾಡಬೇಕಾದ್ರೆ ಏನು ಕಾರಣಕ್ಕಾಗಿ ಮಾಡ್ಯಾನು? ಯಾಕಂದ್ರೆ ನಿನ್ನ ಭಗವಂತ ಒಂದು ಗೋ ಹತ್ಯೆ ಮಾಡ್ಯಾನು ಹೌದು. ಒಂದು ಶಿಶು ಹತ್ಯೆ ಮಾಡ್ಯಾನು ಹಾ. ಇವನ್ನೆಲ್ಲಾ ಮಾಡ್ಬೇಕಾದ್ರೆ ನಿನ್ನ ಭಗವಂತ ಯಾಕೆ ಮಾಡ್ಯಾನು ಯಾಕೆ ಮಾಡ್ಯಾನು? ಏನ ಕಾರಣ ಬಿದ್ದೈತಿ. ಹೌದು. ಯಾಕಂದ್ರೆ ಇವ್ರ ದಗದ ಹೆಂಗೈತಿ ಗೊತ್ತೈತೇನ ಹೆಂಗಪ್ಪ? ಹೊಳ್ಳಿ ಅಲ್ಲೇ ಹೊರಗೋದು ಹಾ ಅಲ್ಲೇ ಮಾತು ಮೆತ್ತದು ಅಲ್ಲೇ ಅದನ್ನ ಹೊರಗೋದು. ಹೌದು. ಯಾಕಂದ್ರೆ ಇನ್ನ ಮಾತು ಅದ್ರೊಳಗ ಗಣಪತಿ ವಿಷಯನ ನಡೆದೈತಿ. ಗಣಪತಿ ವಿಷಯ ಬಂದೈತಿ ಮಾತ ಎಂದ ಚಾಲು ಆಗೈತಿ ಅವಾಗಿಂದ ಹಿಡ್ಕೊಂಡು ಹಾ ಬರೀ ಗಣಪತಿದ ವಿಷಯ ನಡೆದೈತಿ ಮಾಸ್ತರ. ಹಾ ಅದಕ್ಕೆ ಹೆಂಗ ನಡೆದೈತಿ ಏನೇನು ಮಾಡ್ಯಾನು ನೋಡುಲ್ಲ ಅನ್ನುವಂಥದ್ದು ಹೇಳ್ಬೇಕಾಗೈತಿ. ಹಾ ಏ ಸರ್ವ ಸಂಪತ್ತ ಮಾಡು ದೇವರಿಗೆ ಪಾಪ ಹೆಂಗ ಆಗತೈತಿ. ಏ ಶಾಪ ನಿನ್ನ ಕೇಳಿ ಹಾಗೆ ಮುಗದಾರ ಸರ್ವ ಸಂಪತ್ತ ಮಾಡುವಂತ ನನ್ನ ದೇವರ ಸೋಳೇನ ಇದನ್ನ ತಿಳಿದ ನೋಡ ಮುಂದ ಹಾಡ ಯಾಕ ಹೌದೇ ರೂಪ ತೊಟ್ಟ ದೇವರ ತ್ರಿಪುರ ಸಂವರ ಮಾಡಿ ಬೇಟ ಭಕ್ತಿ ಪರ ಮಾಡುವಂತ ಸತ್ವ ಪರದಾನ ನಮ್ಮ ಲೋಕನಾಥ ಮಾಡು ಗ್ರತ ರೀತಿ ಸೋಯನ ನನ್ನ ಲೋಕನಾಥ ಮಾಡು ಕೃತ ರೀತಿ ಸೋಯನ ಗಜಾಸುರ್ಗ ಗರ್ವ ಬಂತ ಒಂದಾನೊಂದ ಟೈಮದಾಗ ತಾರಕಾಸುರ ದೈತ್ಯನಂತೆ ಗಜಾಸುರಿಗೆ ಏನಾಗಿತ್ತು? ತಾರಕಾಸುರ ದೈತನಂತೆ ಗಜಾಸುರಗ ಗರ್ವ ಬಂತು. ಹೌದು. ನರರೂಪ ತೊಟ್ಟ ದೇವರ ವಾದ ಒಂದೇನ ಅದನ್ನ ಕುತ್ತಿಗೆ ಹೆಚ್ಚಕ ಮೊದಲು ಹಿಚಕಾಕ ಬರಂಗಿಲ್ಲ. ಅದರಿಂದ ನಡೆದೈತಿ. ಅದ್ರ ಕುತ್ತಿಗೆ ಹಿಚಕ್ರ ಇಲ್ಲಿ ಏನಾಕೈತಿ ತಗದ ಏನಾಗತ್ತೆ? ಇಲ್ಲಿ ಹಾಡಿ ಸುಮ್ಮ ಮನೆಗೆ ಹೋಗೋದಾಕೈತಿ ನಾವು. ಅದ್ರಾಗ ಮಾತಾಡಿದ್ವು ಅಂದ್ರೆ ಆಟ ಮತ್ತೊಂದು ಊರಿಗೆ ಹೋಗ್ಬೇಕಾಕೈತಿ. ಹಿಂಗತ್ತ ಮತ್ತ ಅದನ್ನ ಕುತ್ತಿಗೆ ಹಿಚ್ಚಿದೆ ಅಂದ್ರೆ ನಮ್ಮ ಕುತ್ತಿಗೆ ಹಿಚ್ಚಿದಂಗ ಆಕೈತಿ. ಹಾ ಮುಂದೆ ಏನಾತಪ್ಪ? ಏನಾಗೈತಿ ಹಾ ಏ ತಾರಕಾಸುರ ದೈತನಂತೆ ಗಜಾಸುರ ಗರ್ವ ಬಂತು ನರರೂಪ ತೊಟ್ಟ ದೇವರ ವಾದ ಒಂದೇನ ಎದ್ದ ನಡಿತ ಗಜಾಸುರನ ಜೋಡ 21 ಆತನ ಚಂಡ ಕಡದ ಮನೆಗೆ ತಂದ ಕಡದ ಪಾರ್ವತಿನ
ಗಣಪತಿ ಬಂದ ಶಂಕರ ವಲ್ಲ ಗಣಪತಿ ರೋಣ ಪಾರ್ವತಿ ಬಂದ ದುಃಖ ಮಾಡಿದ ಮಾತ ಸುಳ್ಳೇನ ತನ್ನ ಸತ್ವ ಇದ್ರ್ಯಾಕ ಮಾಡಿದ ಗಣಪತಿ ಮರಣ ಉತ್ಪನ್ನ ಜಯ 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 ತನ್ನ ಸತ್ವ ಇದ್ರ್ಯಾಕ ಮಾಡ್ಲಿಲ್ಲ ಗಣಪತಿ ಮರಣ ಉತ್ಪನ್ನ ಜಯ 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 ದೇವಲೋಕದಾಗ ಹುಟ್ಟಿ ಮರತೆ ಲೋಕದಾಗ ಖ್ಯಾತಿ ಮೊದಲ ಕೊಟ್ಟ ಕೃಷ್ಣ ನಿನಗ ಪಪ್ಪಾಳಿ ಹಣ ಆ ಹಣ್ಣ ಬಿಟ್ಟ ಹತ್ತಿದೆ ನೀನು ಹೆಣ್ಣಿನ ಬೆನ್ನ ಸಂಬಗ ಇದದ ಮುಖದ ನಾಮ ಕೇಳ್ತಿ ಎಷ್ಟ ಹೈವಾಣ ಈಶಾನ್ಯ ಮುಖ ಅಗರ ಮುಖ ತತ್ವ ಪುರುಷ ಮುಖ ಸದೋ ಜಾತ ಮುಖ ಸಸ್ಯ ಪಂಚವಾರಣ ಆ ಪಂಚವರ್ಣದಿಂದ ಮುಂದ ಲೋಕ ಉತ್ಪನ್ನ ಜಯ 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 ಏನಂತ ಕೇಳ್ತಾರು ಏನಂತ ಕೇಳ್ತಾರ ತಮ್ಮ ನನ್ನ ಪರಮಾತ್ಮಗ 5 ಮುಖ ಅದಾವ ಬ್ರಹ್ಮಗ ಹೌದು ಆ 5 ಮುಖದ ಹೆಸರು ಏನೇನ ಅಂತ ಕೇಳಾಕೈತಾಳ ಶಾಂತವ್ವ ಅಕ್ಕ ಹೌದು ಯಾವ್ಯಾವ ಮುಖ ಅದಾವು ಯಾವ್ಯಾವ ನಮ್ಮ 5 ಮುಖ ಇರ್ಬೇಕಾದ್ರ ಹಾ ಆ ಮುಖದ ಹೆಸರು ಏನೇನೈತಿ ಅಂತ ನೀ ಕೇಳ್ತಿ ಅಂದ್ರದಕ್ಕ ಶಾಂತವ್ವ ಅಕ್ಕ ಯಾವ್ಯಾವದಾವು ಮುಖ ಈಶಾನ್ಯ ಮುಖ ಹಾ ಅಗುರು ಮುಖ ಅಗುರು ಮುಖ ತತ್ವ ಪುರುಷ ಮುಖ ತತ್ವ ಪುರುಷ ಮುಖ ಸದೋಜಾತ ಮುಖ ವಾಮದೇವ ಮುಖ ಸದ್ಯ ಪಂಚವರ್ಣ ಅಂತ ಹೇಳ್ಯಾರ ಈ 5 ಏನ ಇದಾವ ನೋಡು 5 ಅದಾವ ನೋಡು ಬ್ರಹ್ಮಗ 5 ತಲಿ ಹೌದು ಆ 5 ಮುಖದ ಹೆಸರ ಹಿಂಗೈತಿ ಹೌದು ಅದಕ್ಕೆ ಮುಂದೆ ಮಾತು ಏನಂತ ಕೇಳ್ತಾರೋ ಏನ್ ಕೇಳ್ತಾರು ಈಶಾನ್ಯ ಮುಖ ಅಘೋರ ಮುಖ ತತ್ವ ಪುರುಷ ಮುಖ ಸದೋಜಾತ ಮುಖ ವಾಮದೇವ ಮುಖ ಹಾ ಶ್ರೇಷ್ಠ ಪಂಚವರ್ಣ ಹಾ ಆ ಪಂಚವರ್ಣದಿಂದ ಮುಂದೆ ಲೋಕ ಉತ್ಪನ್ನ ಜಯ 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 ಆ ಪಂಚವರ್ಣದಿಂದ ಮುಂದ ಲೋಕ ಉತ್ಪನ್ನ ಜಯ 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 ಆದಿನಾರಾಯಣಗ ಆಧಾರ ಏನು ಎದ್ದಿದಿಲ್ಲ ಏನು ಎದ್ದಿದಿಲ್ಲ ಏನು ಬಿದ್ದಿಲ್ಲ ತಂದೆ ತಾನೇ ಎದ್ದು ನಿರ್ಭಯಲ ಶಂಬ ಬಿಂಬ ಜಗಕ್ಕೆಲ್ಲ ತುಂಬಿ ತುಳ್ಕನಲ್ಲ ತುಂಬಿ ತುಳ್ಕನಲ್ಲ ತುಂಬಿ ತುಳ್ಕನಲ್ಲ ಅವನಾಟ ಯಾರಿಗೆ ತಿಳಿದಿಲ್ಲ ಎಂದ ಬಂದ ಬಿದ್ದೇನ ಗಂಟ ಗೊಳ್ಳ ಹೇಳಿ ಹೋಗುದಿಲ್ಲ ಹೊಂಟ ಗೊಳ್ಳ ಹೇಳಿ ಹೋಗುದಿಲ್ಲ ಹೊಂಟ ಗೊಳ್ಳ ಹೇಳಿ ಹೋಗುದಿಲ್ಲ ಹೊಂಟ ಏ ಎಂದ ಬಂದ ಬಿದ್ದನ ಗಂಟ ಗೊಳ್ಳ ಹೇಳಿ ಹೋಗುದಿಲ್ಲ ಹೊಂಟ ಸಭಾದಾಗ ಜವಾಬು ಕೊಟ್ಟ ಮುರಿತಿನ ಗುಣ ಕರ್ಕೊಂಡು ಬಂದ ಕುಂಡ್ರಾಕ ನಿನ್ನ ವಸ್ತಾನ ಪರೋಪಕಾರ ಮಾಡುವಂತ ನಮ್ಮ ದೇವ ಸುಳಿನ ರೂಪ ದೊಡ್ಡ ಮಾಡಿಬಿಟ್ಟ ಭಕ್ತಿ ಬಲ ಮಾಡುವಂತ ಸತ್ತು ಬಲ್ಲ ನಮ್ಮ ಲೋಕನಾಥ ಮಾಡುವಂತ ರೀತಿ ಸುಳಿನ ಮಾತೇನಂತ ಕೇಳ್ತಾರೋ ಏನು ಕೇಳ್ತಾರ ತಮ್ಮ ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿ ಮಕ್ಕಳನ್ನ ಹಡ್ದವನು ಹೌದು ಅತ ಕೇಳಾಕೈತ್ಯಾರು
ಇದು ಅಲ್ಲ ಮತ್ತೊಂದು ಮಾತು ಏನಂತ ಕೇಳ್ತಾರೋ ಏನು ಕೇಳ್ತಾರತಮ್ಮ? ಈಗ ನಾವು ಒಂದು ಮಾತು ಏನಂತೇಳಿ ಹಾಡಿ ಹೋಗಿದ್ದು ಹಾ ಮಾರ್ಕಂಡ್ಯಾಗ ನಮ್ಮ ಪರಮಾತ್ಮ ಬರೀ 12 ವರ್ಷ ಔಷಧ ಕೊಟ್ಟಿದ್ದ. ಹೌದು. 12 ವರ್ಷ ಔಷಧ ಕೊಡ್ಬೇಕಾದ್ರೆ ಅವಂದ ಹಾ ಮುಗಿದು ಬಂದ ಟೈಮದಾಗ ಏನು ಮಾಡಿದ ಯಮರಾಜ ಅವನ ಪ್ರಾಣವ ಯಾಕತ್ತ ಬಂದ ಮಾಸ್ತರ್. ಹೌದು. ಯಾರದ ಮಾರ್ಕಂಡ್ಯ ಅಂತ. ಹಾ 12 ವರ್ಷ ಔಷಧ ನಿನಗೆ ಮುಗಿದು ಬಂದೈತಿಪ್ಪ ಮಾರ್ಕಂಡ್ಯ. ಹೌದು. ಇವತ್ತು ನೀ ಎಷ್ಟೊತ್ತಿದ್ರು ಬರ್ಬೇಕಾಗೈತೆ ಅಂತ ತಿಳ್ಕೊಂಡ ಏನ್ ಮಾಡ್ರು ಯಮರಾಜ ಅವನ ಪ್ರಾಣವ ಯಾಕತ್ತ ಬಂದ. ಹೌದು. ಬಂದಾಗ ಅವನು ಹೇಳ್ತಾನ ಮಾರ್ಕಂಡ್ಯ ಏನಂತ ಹೇಳ್ತಾನು ಏನಂತ ಹೇಳ್ತಾರ? ಏ ಭಗವಂತ ಯಮರಾಜ ಇವತ್ತು ನಾನು ಒಯ್ಯಾಕ ನೀ ಮೇಲಿಲ್ಲ. ಯಾಕಂದ್ರೆ ಇನ್ನ ಪರಮಾತ್ಮನ ಸೇವೆ ಮಾಡವದ ನೀ. ಹೌದು. ದಿನನಿತ್ಯ ಅವ ಏನು ಮಾಡ್ತಿದ್ದ ಲಿಂಗದ ಸ್ಮರಣೆ ಮಾಡ್ತಿದ್ದ. ಹಾ ದಿನನಿತ್ಯ ಲಿಂಗದ ಪೂಜೆ ಮಾಡ್ತದ. ಲಿಂಗಕ್ಕೆ ಏನು ಮಾಡ್ತದ ಏನ್ ಮಾಡ್ತ ಪೂಜೆ ಮಾಡಿ ದೇವರಲ್ಲಿ ಒಡಾಬೇಡ್ತಿದ್ದ. ಏನತ್ತ ಏನಂತ ನನಗೆ ಜ್ಞಾನ ಉಳ್ಳಂತ ಶಕ್ತಿ ಕೊಡು ಪರಮಾತ್ಮ ಅಂತೇಳಿ ದಿನನಿತ್ಯ ದೇವರ ಸೇವೆ ಮಾಡ್ತಿದ್ದ. ಹೌದು. ಅಂತ ಸೇವೆ ಮಾಡು ಹೇಳಿದಾಗ ಯಮರಾಜ ಬಂದು ನಿತ್ತಾನು. ಏನಂದ್ರು? ನಿತ್ತಾಗ ಅವ ಹೇಳ್ತಾನ ಮಾರ್ಕಂಡ್ಯ ಹಾ ನಾನ್ ನಿನ್ನ ಕರೆದ್ರು ಸಹಿತನ ಈಗ ನಾ ಬರಾಕ ಮೇಲಿಲ್ಲ. ಹೌದು. ನಾ ಇನ್ನ ಪರಮಾತ್ಮನ ಸೇವೆ ಇನ್ನ ಮಾಡುದು ಉಳ್ದೈತಿ ಭಗವಂತ ಯಮರಾಜ. ಹೌದು. ಈಗ ಸದ್ಯಕ್ಕೆ ನಾ ಬರಂಗಿಲ್ಲ. ಹಾ ಮತ್ತ ನೀ ಹೋಗು ಅಂತ ಹೇಳ್ತಾನ. ಹೌದು. ಹೇಳಿದಾಗ ಯಮರಾಜ ಏನಂದ ಏನ್ ಹೇಳು? ಏ ತಮ್ಮ ನಿನ್ನ ಔಷಧ ಮುಗಿದು ಬಂದೈತಿ ಅಂದ್ರೆ ನಿನ್ನ ಬಿಡಾಕ ಮೇಲಿಲ್ಲ. ಹೌದು. ಇವತ್ತು ನೀ ಬರಬೇಕಾಗೈತಿ. ಹಾ ಮತ್ತ ನಡಿ ಅಂತ ಹೇಳಿದಾಗ ಅವಾಗ ಮಾರ್ಕಂಡ್ಯ ಏನ್ ಮಾಡ್ತಾನು ಏನ್ ಮಾಡ್ರು? ನಾನು ಯಮರಾಜ ಎಳೆದು ಹೋಯ್ತಾನ ಬಾ ಅಂತ ತಿಳ್ಕೊಂಡು ಲಿಂಗಕ್ಕೆ ತೆಕ್ಕಿ ಅದ ಕೂತು ಬಿಡ್ತಾನ. ಹೌದು. ಯಮರಾಜ ಇವತ್ತು ನಾನು ಎಳೆದು ಹೋಯ್ತಾನ ಅಂತೇಳಿ ಲಿಂಗಕ್ಕೆ ಯಾವಾಗ ತೆಕ್ಕಿ ಆದ. ಹಾ ತೆಕ್ಕಿಗೆ ಆದಾಗ ಏನು ಮಾಡ್ತಾನು ಏನ್ ಮಾಡ್ರು? ಮಾರ್ಕಂಡ್ಯ ಇನ್ನು ಹಿಂಗೆ ಮಾಡ್ರೆ ಬರಂಗಿಲ್ಲ ಅಂತ ತಿಳ್ಕೊಂಡ ಯಮರಾಜ ಹಗ್ಗ ಹೋಗಿತಾನ ಕೊಳ್ಳಿಗೆ. ಹೌದು. ಕೊಳ್ಳಿಗೆ ಯಾವಾಗ ಹಗ್ಗ ಹೋಗುದು ನೋಡು ಅದ ಹಗ್ಗ ಹೋಗಿ ಎಲ್ಲಿ ಬಿತ್ತು? ಎಲ್ಲಿ ಬಿತ್ತು? ಅರ್ಧ ಮಾರ್ಕಂಡ್ಯನ ಕೊಳ್ಳಿಗೆ ಅರ್ಧ ಲಿಂಗದ ಕೊಳ್ಳಿಗೆ ಬಿದ್ದು ಬಿಡ್ತು. ಹೌದು. ಅವಾಗ ಹಗ್ಗ ಹಚ್ಚಿ ಜಗಾಕೈತ. ಹಗ್ಗ ಹಚ್ಚಿ ಜಗಿದಾಗ ಲಿಂಗಕ್ಕೆ ತೆಕ್ಕ ಅದಾವ ಬಿಡ್ಲಾದಯ. ಅವಾಗ ಭಗವಂತ ದರಿಗಿಳಿದು ಬರ್ತಾನ. ಹಾ ಏನಂದ್ರು? ದರಿಗಿಳಿದು ಬಂದು ಹೇಳ್ತಾನವ ಏನಂತ? ಏ ಮಾರ್ಕಂಡ್ಯ ಹಾ ಬರೇ ನಿನಗೆ 12 ವರ್ಷ ಔಷಧ ಕೊಟ್ಟಿನಿ. ಹೌದು. ಇವೇನೋ ಎಂತಾದ ಏನೂ ದಗದ ಮಾಡಂಗಿಲ್ಲ ಬರೇ ನಿನಗೆ 12 ವರ್ಷ ಔಷಧ ದಗದ ಕೊಟ್ಟಿನಿ. ಹೌದು. ಆದ್ರೆ ನಿನ್ನಂತ ಭಕ್ತನ ಎಲ್ಲೂ ನೋಡ್ಲಿಲ್ಲ. 12 ವರ್ಷ ನೀ ದೊಡ್ಡ ಹೋಗುತ್ತಾನ ಬರೇ ಲಿಂಗದ ಸ್ಮರಣೆ ಮಾಡಿದ ಕರೆ ಮತ್ತೊಂದು ದಗದ ಮಾಡ್ಲಿಲ್ಲ. ಹೌದು. ಆದ್ರೆ ಇಂಥ ಭಕ್ತನ ಎಲ್ಲೂ ನೋಡ್ಲಿಲ್ಲ ಮಾರ್ಕಂಡ್ಯ. ಹಾ ಆದ್ರೆ ಯಮರಾಜ ನೀನು ಒಯ್ಯಾಕ ಬಂದಾನಂದ ಬಳಕ ಹೌದು. ನಿನ್ನ ಔಷಧ ಮುಗ್ಯಾಕ ಬಂದೈತಿ ನೀ ಹೋಗ್ಕೋ ಏನು ಅಂತ ಕೇಳ್ತಾನವು. ಅವಾಗ ಏನ್ ಹೇಳ್ತಾರು? ಹೇಳಿದಾಗ ಮಾರ್ಕಂಡ್ಯ ಅಂದ ಭಗವಂತಗ ಏ ಭಗವಂತ ಔಷಧ ಕೊಡವು ನೀನದಿ ಇವತ್ತು ಕಸ್ಕೋವು ನೀನದಿ. ಯಾಕ ಅಂತ ಮಾತು ನೀ ಯಮರಾಜಿಗೆ ಹೇಳಾಕ ಬರಂಗಿಲ್ಲ ನಿನಗ ಹೇಳ್ತಾನವು ಮಾರ್ಕಂಡ್ಯ. ಹೌದು. ಯಮರಾಜ ನನ್ನ ಒಯ್ಯಾಕ ಬಂದಾನಂದ್ರ ಇನ್ನ ಲಿಂಗದ ಸ್ಮರಣೆ ಮಾಡಾವದ ನಿನ್ನ ಭಕ್ತಿ ಮಾಡಾವದ ನೀ. ಹೌದು. ಎತ್ತ ಲೌಟ ನನಗೆ ಹೆಂಗ ಹೋಯ್ತೆ ಭಗವಂತ ಇವತ್ತು ನಾ ಇನ್ನ ಹೋಗಾಕ ಮೇಳಿಲ್ಲ ಅಂತ ತಿಳ್ಕೊಂಡು ಲಿಂಗಕ್ಕೆ ತೆಕ್ಕಿ ಅದ ಕೂತಾಗ ಏನ್ ಮಾಡ್ತಾರು? ಅವಾಗ ಭಗವಂತ ಹೇಳ್ತಾನ ಏನಂತ? ಎಷ್ಟಾಗಲಿ ನಿನ್ನತ್ತೆ ಕೆಂತಾದ ಒಂದು ಭಕ್ತಿ ಅನ್ನುವಂಥದ್ದು ಬಂದೈತೆ ಅಂದ ಬಳಕ ಬರೇ ನಿನಗೆ 12 ವರ್ಷ ಔಷಧ ಅಟ್ಟ ಕೊಟ್ಟಿನಿ. ಹೌದು. ಇನ್ನ ನಿನಗೆ 14 ಕಲ್ಪ ಔಷಧ ಕೊಡ್ತಾನೆ ಹೋಗು ಮಾರ್ಕಂಡ್ಯ ಅಂತ ಹೇಳಿ. ಹೌದು. ಭಗವಂತ ಏನು ಮಾಡ್ಯಾನು? ಏನ್ ಮಾಡ್ಯಾನ? 14 ಕಲ್ಪ ಔಷಧ ಕೊಟ್ಟಾನ ಯಾರಿಗೆ? ಮಾರ್ಕಂಡ್ಯಾಗ. ಹೌದು. ಆದ್ರ ಏನು ಕೇಳ್ತಾನ ಮಲ್ಲವಣ್ಣ ಇವತ್ತ ಏನ್ ಕೇಳ್ತಾರು? ನೀ ಬರದಂತ ಬ್ರಹ್ಮ ಬರೀ ಯಾಕ ತಪ್ಪೈತಿ ಇಲ್ಲಿ ಯಾಕೆ ಏನಾಗೈತಿ ಅಂತ ಕೇಳಾಕೈತಿ. ಹೌದು. ಯಾಕಂದ್ರ ಅಲ್ಲಿ ಬ್ರಹ್ಮನಿಲಿಕ್ಕೆ ತಪ್ಪಕ್ಕ ಮೇಳಿಲ್ಲ. ಎಲ್ಲ ಯಾಕೆ ಮೇಳಿಲ್ಲ? ಯಾಕ? ಇವತ್ತ ಸಾಯತನಂದ್ರು ಯಾಕೆ ಉಳಿಬೇಕಾಗೈತಿ? ಯಾಕೆ ಉಳಿಸಿದ? ಯಾಕಂದ್ರ ಬ್ರಹ್ಮ ಇನ್ನೊಂದಿಟ್ಟು ಬರೆಯುವುದು ಉಳಿದಿರ್ತಾನ ಅಲ್ಲಿ. ಹಾ ಯಾಕೆ ಉಳಿಸಿರ್ತಾನು? ಯಾಕ? ಇದೇನ ಗಡಿಗಿನ ತುಂಬತೈತು ಏನ ಅರ್ಧ ಉಳಿತೈತು? ಏನು ತುಂಬಿತ್ತು ಅರ್ಧ ಉಳಿತೈತು ನೋಡ. ತುಂಬಿ ನಾನು ತೇಕ ಬರ್ತೈತೋ ಏನ ಅರ್ಧ ಗಡಿಗೆ ತಗೊಂಡು ನಾನು ತೇಕ ಬರ್ತೈತೋ ಅನ್ನುವಂತ ಕಾರಣಕ್ಕಾಗಿ ಏನ್ ಮಾಡ್ಯಾನ? ಇನ್ನೂ ಒಂದಿಟ್ಟು ನೋಡಿರ್ತಾನ. ಹೌದು. ಆ ಕಾರಣಕ್ಕಾಗಿ ಏನಾಗೈತಿ? ಆ ಭಗವಂತನ ಸೇವೆ ಮಾಡ್ಕೋತ ನಾವು ಕೂತು ಅಂದ್ರೆ ಏನಾಗೈತಿ? ಇವತ್ತು ನಮ್ಮದ ಪ್ರಾಣ ಹೋಗೋದತ್ತಂದ್ರೆ ಇನ್ನ ಮುಂದೆ ಹೋಗೋದು ಬಂದೈತಿ ನಮಗ. ಹೌದು. ಯಾಕ? ಪರಮಾತ್ಮನ ಭಕ್ತಿನ ಅಂತ ಐತಿ. ಹೌದು. ಯಾಕಂದ್ರೆ ಅನೂರಿನ ತೃಣಕಾಷ್ಟದಲ್ಲಿ ಭಕ್ತಿ ಇಟ್ಟು ನಾವು ಪರಮಾತ್ಮಗೆ ದುಡುಕೊಂಡಿವ್ ಅಂದ್ರ ನೀನ ಪರಮಾತ್ಮ ನಿನ್ನ ಬಿಟ್ರೆ ನಮಗ ಮತ್ತೊಬ್ಬರ ದೇವ್ರಿಲ್ಲ ಅಂತೇಳಿ ಭಗವಂತನ ತೇಕ ನಾವು ದುಡುಕೊಂಡಿವ್ ಅಂದ್ರ ಏನಾಗೈತಿ? ಅವ ನಮಗೆ ಮುತ್ತು ಕೊಡ್ತಾನ, ರತ್ನ ಕೊಡ್ತಾನ, ಹರಳ ಕೊಡ್ತಾನ, ಬಂಗಾರ ಕೊಡ್ತಾನ. ಎಲ್ಲಾ ಸಿರುವಂತಿಗೆ ಕೊಟ್ಟ ಕಾಪಾಡವ ನನ್ನ ಭಗವಂತ ಅದ. ಹೌದು. ನಿಮ್ಮವ್ವ ಏನ್ರ ಕೊಟ್ಟಾಳನ? ಕೇನು ಕೊಡ್ತಾಳ? ನಿಮ್ಮವ್ವ ಕೊಡಕ್ಕೆಲ್ಲ ಎದ್ದಾಟ ಕಸ್ಕೊಳಕ್ಕೆದಾಳ ಇವತ್ತು. ಹೌದು. ಯಾಕಂದ್ರೆ ಇಂಥ ಹೆಣ್ಮಗಳು ಏನು ಮಾಡಿದಾಳಂತ? ಏನು ಮಾಡಿಳು? ನಿನ್ನ ಪರಮಾತ್ಮ ಏನು ಕೊಡ್ತಾನು, ಯಾಕೆ ಹೆಂಗ ಮಾಡ್ಯಾನು ಅಂತ ಕೇಳ್ತಾಳ ಅಂದ ಬಳಕ ಒಬ್ಬ ಹೆಣ್ಮಗಳಿದ್ದಾವತ್ ಮಾಸ್ತರ. ಏನ್ ಮಾಡಿಳು? ಮುಪ್ಪನ ಮುದಿಕೆ ಹೇಳತ್ತ. ಮುದಿಕೆ ಆದಾಗ ಏನು ಮಾಡ್ತಾಳು? ಭಗವಂತನ ಸೇವಾ ಮಾಡ್ತೇಳು.
ಹೌದು ಭಗವಂತನ ಸೇವೆ ಮಾಡ್ತಾಳಂದ್ರೆ ಹೆಂಗ ಹೆಂಗ ಆಕೆ ಮನೆಗೆ ಯಾರು ಹಸದ ಬರ್ತಾರ ನೋಡು ಅವ್ರಿಗೊಂದು ಅನ್ನ ನೀಡುವಂತ ಧರ್ಮ ಅನ್ನುವಂಥದ್ದು ಆಕೆ ತೇಕಿತ್ತು. ಹೌದು ಎದ್ದ ಟೈಮ್ದಾಗ ಭಗವಂತ ವಿಚಾರ ಮಾಡ್ತಾನ, ಏನಂತ ಎಂತ ಬಡತನ ತಿಕ್ಕಿಗೆ ಮತ್ತೊಬ್ಬರ ಮನೆಗೆ ಹೋಗಿ ಅನ್ನ ನೀಡಿಸ್ಕೊಂಡ್ ಬಂದ, ಹಾ ಭಿಕ್ಷೆ ನೀಡಿಸ್ಕೊಂಡ್ ಬಂದ ಮತ್ತೊಬ್ಬರಿಗೆ ಅನ್ನ ಹಾಕ್ತಾಳ ಅಂದ ಬಳಕ ಹೌದು. ಈಕೆ ಭಕ್ತಿಯರ ಎಟ್ಟೈತಿ ಹಾ ಎಟ್ಟ ಶ್ರೇಷ್ಠ ಐತಿ ಅನ್ನೋ ಸಂಬಂಧ ನೋಡು ಸಂಬಂಧ ಭಗವಂತ ಬಂದತ್. ಏನ್ ಮಾಡಿದ ಭಗವಂತ ಬಂದತ್ತ ಒಂದು ಹರಕಲ್ ಮುರಕಲ್ ಗುಡಿಸಲ್ದಾಗ ಜಲಮ ಮಾಡ್ತಾಳ ಆಕೆ ಮುದುಕಿ. ಹೌದು ಎಂತ ಮುದುಕಿ ಇದಲ್ಲ ಇವತ್ತೇನು ಬಂದೈತಿ ನೋಡಿ, ಇದು ಗೂಗಾಡ ಮುದುಕಿ. ಹಾ ಎಂತ ಮುದುಕಿ ಎತ್ತದ ಹಾ ಜಲಮ ಮಾಡ್ತೀವಿ ಹರ ಗುಡಿಸದಾಗ ಹೊರಕಲ್ ಮುರಕಲ್ ಗುಡಿಸಲ್ದಾಗ ಜಲಮ ಮಾಡ್ತೇಳು. ಯಾರಿಗೆ ಏನು ಬರ್ತೈತಿ ನೋಡು, ಹಾ. ಯಾರ ಬೇಡ್ಕೊಂಡು ಬಂದವ್ರಿಗೆ ಹಸದನೆತ್ತ ಬಂದವ್ರಿಗೆ ಕರೆದ ಅನ್ನ ಹಾಕ್ತೇಳಾಕಿ. ಹೌದು ಅಂತದ ಭಾವ ಭಕ್ತಿ ಅನ್ನುವಂಥದ್ದು ಭಕ್ತಿ ಇತ್ತು. ಹೌದು ಅಂತ ಭಕ್ತಿ ಇದ್ದ ಟೈಮ್ದಾಗ ಏನಾತ ಭಗವಂತ ಸಾಕ್ಷಾತ್ ಆಕಿದ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ಪರಮಾತ್ಮ ಪಕ್ಷಿ. ಯಾಕಂದ್ರೆ ನೋಡು ಈಗ ಭಕ್ತಿ ಎಟ್ಟೈತೆ ಅನ್ನುವಂಥದ್ದು ಪರೀಕ್ಷೆ ಮಾಡೋ ಸಂಬಂಧ ಸಾಕ್ಷಾತ್ ಭಗವಂತ ತಿಳಿದ ಬಂದತ್ತ ಜಂಗಮ ರೂಪ ತೊಟ್ಕೊಂಡು. ಹಾ ಜಂಗಮ ರೂಪ ತೊಟ್ಕೊಂಡು ಬಂದಳತ್ತ. ಅವಾಗ ಆಯಿಗೆ ಏನಾಗೈತತ್ತ, ಏನಾಗಿತ್ತು ಈ ಗೂಗಾಡ ಎಲ್ಲೆಲ್ಲ 108 ಮನೆ ಸುತ್ತಾದ ಬಂದ್ರು ಈಕಿಗೆ ಯಾರು ಒಂದು ತುಣಕ್ ಅನ್ನ ಸುದಿ ಕೊಟ್ಟಿರ್ಕಿಲ್ಲತ್ತ, ರೊಟ್ಟಿನೂ ಕೊಟ್ಟಿರ್ಕಿಲ್ಲ. ಹಾ ಏನಾಗಿತ್ತು ಆ ಟೈಮ್ದಾಗ ಈಕೆ ಹಸದ ಮನ್ಯಾಗ ಕೂತೇಳತ್ತ. ಹೌದು. ಕೂತ ಟೈಮ್ದಾಗ ಭಗವಂತ ಬಂದ ಈಕಿನ ಪರೀಕ್ಷೆ ಮಾಡಾಕ. ಹಾ ತಾಯಿ ಭಿಕ್ಷಾಣದೆ ಅಂದತ್ತ ಹೊರಗೆ ನಿಂತ. ಹೌದು ತಾಯಿ ಭಿಕ್ಷಾಣದೆ ಅಂದತ್ತ ಜಂಗಮ ರೂಪ ತೊಟ್ಕೊಂಡು ಬಂದ. ಹೌದು. ಅವಾಗ ಮುದುಕಿ ಹೇಳತ್ತ, ಏನಂತ ಭಗವಂತ ನನ್ನ ಮನೆಗೆ ಬಂದವ್ರು ಭಿಕ್ಷಾಣದೆ ಅಂತ ಬಂದವ್ರು ನಾ ಎಂದೂ ಹೊರಗೆ ಕಳಿಸಿಲ್ಲ. ಹಾ ಹಂಗ ಕಳಿಸಿದಕ್ಕೆಲ್ಲ ಹಾ. ಇವತ್ತು ನಾ 108 ಮನೆ ಎಲ್ಲ ತಿರುಗಾಡಿ ಬಂದನಿ, ಕರೆ ನನಗೆ ಭಿಕ್ಷಾ ಎಲ್ಲಿ ಸಿಕ್ಕಿಲ್ಲ. ಹೌದು. ಇವತ್ತು ನೀಡಾಕ ನನ್ನ ತೆಕ್ಕೇನೂ ಇಲ್ಲ ಭಗವಂತ ಅಂದಳತ್ತ. ಹಾ ಅಂದಾಗ ಭಗವಂತ ಏನು ಕಾಣಿಸ್ತತ್ತ, ಏನ್ ಕಾಣಿತು ಏನಿಲ್ಲ ಅಲ್ಲಿ ಮೂಲ್ಯಾಗ ಒಂದು ತಟಕ ಅನ್ನದಾಗಳ ಕಾಣಕತ್ತೈತಿ. ಹೌದು ಅನ್ನದಾಗಳ ಕಾಣಕತ್ತೈತಿ, ಅದನ್ನ ತಂದು ನೀ ಯಾಕೆ ನೀಡಬಾರದು ನನಗ ತಂದಳತ್ತ. ಹೌದು ಅಂದಾಗ ಏನಾತತ್ತ, ಏನ್ ಮಾಡಿದ ಆಕಿ ಅನ್ನದಾಗಳ ಕಾಣತೈತಿ ಅಂದ್ರೆ ಏನು ಕಾಣ್ತಿತ್ತ ಅಲ್ಲಿ. ಏನ್ ಕಾಣ್ತಿತ್ತು ಈ ಮುದುಕಿ ಏನು ಮಾಡಿತ್ತ, ಒಂದು 4 ಮೆಣಸಿನಕಾಯಿ ತಂದ ಹಾ ಕಲ್ಲಾಗ ತಂದ ಅರಿತತ್ತದ ಮುದುಕಿ. ಹಾ ಅದ ಕೈಲೇನೋ ಬಂದಿಡಿಕಿ ಕಲ್ಲಾಗ ತಂದ ಅರಿತತ್ತ. ಅವಾಗ ಭಗವಂತ ಅಂದತ್ತ, ಹೌದು. ಏ ಮುದುಕಿ ನಿನ್ನ ತೇಕ್ ಏನೂ ಇಲ್ಲ ಹೇಳತ್ತದ, ಸುಳ್ಳು ಹೇಳಕ್ ಹೋಗಬೇಡ, ಕೈಗೆ ಹೈತೈತ್ಲ ಅಂದವ ಕೈಗೇನು ಹೊಯ್ತೈತ್ಲ ಅಂದತ್ತವ. ಹೌದು ಅಂದಾಗ ಏನಿಲ್ಲ ಭಗವಂತ, ನನಗ 1-2 ಮೆಣಸಿನಕಾಯಿ ಸಿಕ್ಕಾವು, ಇದನ್ನ ಕಲ್ಲಾಗ ಖಾರ ಹಾಕಿ ಹಾಕತೇನಿ, ಹೌದು. ಮತ್ತೆ ನನ್ನ ಕಡೆ ಕೊಡಾಕೇನು ಇಲ್ಲ ಅಂದತ್ತ. ಹಾ ಅಂದಾಗ ಅವ ಭಗವಂತ ಹೇಳ್ದತ್ತ, ಏನಂತ? ನನಗ ಆದಿದ ಬೇಡವಾ ತಾಯಿ, ಹಾ. ನನಗ ಆದಿದ ಏನು ಬೇಡ, ಇವತ್ತೇನು ನೀ ಕಲ್ಲಾಗ ಅರಿಯಾತನೆ ಹೇಳ್ತೀನಿ ನೋಡು, ಹಾ. ಅದನ್ನ ಒಂದು ಹಸಿ ಖಾರ ಕೊಡುವ, ಅದನ್ನ ತಿಂದ ತೃಪ್ತಿ ಹಾಕೊಂಡು ಅಂದತ್ತ ಭಗವಂತ. ಹೌದು ಅವಾಗ ಮುದುಕಿ ಏನು ಮಾಡ್ಲತ್ತ, ಏನ್ ಮಾಡು ಆ ಕಲ್ಲಾಗಿನ ಹಸಿ ಖಾರನ ತಂದ ನೀಡಲತ್ತ ಭಗವಂತಗ. ಹಾ ನೀಡಿದಾಗ ಇವ ಭಗವಂತ ಅನ್ನುವಂಥದ್ದು ಆಕಿ ಗೊತ್ತಿಲ್ಲಾಗಿತ್ತು. ಇಲ್ಲ. ಯಾವಾಗ ನೀಡಿಲ್ ನೋಡು, ನೀಡಿದಾಗ ಜಂಗಮ ರೂಪ ತೊಟ್ಕೊಂಡಂತ ಭಗವಂತ ಹೋಗಿ ಏನ್ ಮಾಡಿದ ದೂರ ನಿಂತ ನೋಡ್ತಾನೆ, ಈ ಮುದುಕೆಯಲ್ಲಿ ಇಂಥ ಭಾವಭಕ್ತಿ ಐತೆ ಅಂದ ಬಳಕ ಹಾ. ಈ ಕಿಟ್ಟು ಬಡತನದಾಗ ಸೋಸಾತಾಳ ಅಂದ ಬಳಕ ಈಕಿ ಇಂಥ ಬಡತನ ಬೇಡತ್ತ ತಿಳ್ಕೊಂಡ ಏನ್ ಮಾಡಿದ ಈಕಿಗೆ ಶಿರವಂತಿಗೆ ಬರಲತ್ತೇಳಿ ಆಶೀರ್ವಾದ ಮಾಡಿಬಿಟ್ಟ ಭಗವಂತ. ಪರಮಾತ್ಮ ಆಶೀರ್ವಾದ ಮಾಡಿದ. ನಿನ್ನ ಬಡತನ ಅನ್ನೋದು ಹಿಂಗಲಿವ ತಾಯಿ ಅಂತೇಳಿ ಆಶೀರ್ವಾದ ಮಾಡಿದ. ಹಾ. ಮಾಡಿದಾಗ ಮುದುಕಿದ ಏನಾತ ಮಾಸ್ತರ್, ಏನಾತ ಮುದುಕಿ ಮೇಯಿ ಮೇಲೆ ಬಂಗಾರ ಬಂದ ಬಿತ್ತು, ಬೇಳಿ ಬಂದ ಬಿತ್ತು. ಹೌದು. ಯಾಕಂದ್ರೆ ಎಂತಿಂತ ಪತ್ತಲೆಲ್ಲ ಬರಾಕತ್ತು ಉಟ್ಕೊಳಾಕ, ಆಕಿ ಮನೇನ ಉಜ್ಜಾಗಿ ಹೋತ. ಮನಿ ಎಲ್ಲ ಉಜ್ಜಾತು. 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಳ ಮುದುಕಿ. ಹೌದು 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದಾಗ ಹಾ. ಒಂದು 2 ವರ್ಷ ಹೋತಿಗೆ ಎಲ್ಲ ಶಿರವಂತಿಗೆ ಬರ್ಬೇಕಾದ್ರ, ಹೌದು 2 ವರ್ಷ ಹೋತು. ಹಾ. 2 ವರ್ಷ ಹೋದ ಮೇಲೆ ಸ್ವತಃ ಭಗವಂತ ಬರುತ್ತಾನ. ಹಾ ಈಕಿ ಭಕ್ತಿನ ಉಳ್ದಾಯ್ತು. ಮಾತು ನೋಡ್ಬೇಕಲ್ಲ, ಯಾಕಂದ್ರೆ ಶಿರವಂತಿಗೆ ಬಂದೈತಿ. ಹೌದು ಏನು ದಾನ ಧರ್ಮ ಅನ್ನುವಂಥದ್ದು ಈ ಮುದುಕಿಯಲ್ಲಿ ಏನು ಉಳ್ದಾಯ್ತು, ಹಾ ಏನು ಇಲ್ಲೋ ಅನ್ನೋ ಸಂಬಂಧ ಭಗವಂತ ಪರೀಕ್ಷೆ ಮಾಡಾಕ ಮಾತು ಬಂದತ್ತು ಮುದುಕಿ ಮನಿ. ಹೌದು ಬಂದ ಏನು ಕೇಳಿದತ್ತ ಭಗವಂತ ಜಂಗಮ ರೂಪ ತೊಟ್ಕೊಂಡು ಬಂದ. ಏನ್ ಮಾಡ್ರು ಏ ತಾಯಿ